ನನ್ನ ಜೀವನದಲ್ಲಿ ಸುಖ ಅನ್ನುವ ಪದವನ್ನು ಕೂಡ ಅನುಭವಿಸುವಷ್ಟು ಅದೃಷ್ಟ ನನಗಿರಲಿಲ್ಲ. ನನ್ನ ತಂದೆ ತಾಯಿಗೆ ನಾವು 3 ಜನ ಹೆಣ್ಣುಮಕ್ಕಳು. ನಮಗೊಬ್ಬ ಅಣ್ಣ ಕೂಡ ಇದ್ದ. ನನಗೆ ತಂದೆ ಇದ್ದರೂ ಇಲ್ಲದ ಹಾಗಿದ್ದರು. ನನ್ನ ತಂದೆ ಕಳ್ಳತನದ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದರು. ನೋಡುವವರ ಕಣ್ಣಿಗೆ ನನ್ನ ತಂದೆ ಕಳ್ಳ ಆಗಿದ್ದರು. ಆದರೆ ಮಕ್ಕಳಿಗೆ ಮಾತ್ರ ಅವರು ಹೆತ್ತ ತಂದೆನೇ ಆಗಿದ್ದರು. ಆದರೆ ನನ್ನ ತಾಯಿ ದಿನ ಬೆಳಗಾದರೆ ದೇವರ ಫೋಟೋ ಮುಂದೆ ಕಣ್ಣೀರು ಹಾಕ್ತಾ ನನ್ನ ಹೆಣ್ಣು ಮಕ್ಕಳಿಗೆ ಒಳ್ಳೆ ಕಡೆ ಸಂಬಂಧ ಬರಲಿ ಅನ್ನೋದನ್ನು ಬೇಡ್ಕೊಳ್ತಿದ್ರು. ಆದರೆ ಯಾವ ತಂದೆ ಅಪರಾಧಿಯಾಗಿದ್ದಾರೋ ಅವರ ಹೆಣ್ಣು ಮಕ್ಕಳಿಗೆ ಯಾರು ಗಂಡು ಕೊಡ್ತಾರೆ? ಆ ಹೆಣ್ಣು ಮಕ್ಕಳಿಗೆ ಯಾರು ಮನೆ ತುಂಬಿಸ್ಕೊಳ್ತಾರೆ? ನನ್ನ ಅಣ್ಣ ಕೂಡ ಎಷ್ಟೋ ಕಡೆ ಸಂಬಂಧಗಳನ್ನು ನೋಡ್ತಾನೆ. ಆದರೆ ನನ್ನ ತಂದೆಯ ಬಗ್ಗೆ ಗೊತ್ತಾಗಿ ಯಾರೂ ಕೂಡ ನಮ್ಮನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಇಂತಹವರ ಮನೆಯಲ್ಲಿ ಹುಡುಗ ಕೊಡೋದು ಇಲ್ಲ, ಹೆಣ್ಣನ್ನು ತರುವುದೂ ಇಲ್ಲ ಎಂದು ಹೇಳಿ ಬಂದವರು ಖಡಾಖಂಡಿತವಾಗಿ ಹೇಳಿಬಿಡ್ತಿದ್ರು. ಅವರ ಮಾತುಗಳು ನನ್ನ ಮನಸ್ಸಿಗೆ ಬಾಣದ ರೀತಿ ಚುಚ್ಚುವಂತಿರ್ತಿತ್ತು. ಆದರೆ ಅಂದು ಬಂದ ಆ ಸಂಬಂಧದಿಂದ ನನ್ನ ಇಡೀ ಜೀವನವೇ ಬದಲಾಗಿ ಹೋಯಿತು. ಹೀಗೆ ಒಂದು ದಿನ ಬ್ರೋಕರ್ ಕಡೆಯಿಂದ ನನಗೆ ಒಂದು ಸಂಬಂಧ ಬಂತು. ಇದರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದರು. ಆ ಹುಡುಗ ಕೂಡ ಹೊರದೇಶದಲ್ಲಿ ಕೆಲಸ ಮಾಡುತ್ತಿರುವುದು ಅಂತ ಗೊತ್ತಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದರು. ಯಾಕಂದರೆ ಹೊರದೇಶದ ಸಂಬಂಧ ಅಂತಂದರೆ ಬಹುಶಃ ಹೊರದೇಶದ ಸಂಬಂಧ ಅಂತಂದರೆ ನನ್ನ ತಂದೆಯ ವಿಚಾರದಲ್ಲಿ ಅವರಿಗೆ ಅಷ್ಟೇನು ಗೊತ್ತಿರುವುದಿಲ್ಲ ಅನ್ನೋದು ನಮಗೊಂದು ರೀತಿಯ ಸಮಾಧಾನವಿತ್ತು. ರಮೇಶ್ನ ತಾಯಿ ಕೂಡ ನನ್ನನ್ನು ಮೊದಲ ಸಲ ನೋಡಿದಾಗ ಅವರಿಗೊಂದು ರೀತಿ ಕುತೂಹಲವಿತ್ತು. ಪದೇ ಪದೇ ನನ್ನ ಮುಖವನ್ನು ನೋಡ್ತಾ ಇದ್ರು. ಪಕ್ಕದಲ್ಲೇ ನಿಂತಿದ್ದ ನನ್ನ ತಾಯಿಯನ್ನು ನೋಡಿ, ನಿಮ್ಮ ಮಗಳು ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾಳೆ, ನಮಗೀ ಸಂಬಂಧ ಒಪ್ಪಿಗೆ ಇದೆ ನೋಡಿ. ನನ್ನ ಮಗ 8 ವರ್ಷಗಳ ನಂತರ ಹೊರದೇಶದಿಂದ ಮರಳಿ ಇಲ್ಲಿಗೆ ಬರ್ತಿದ್ದಾನೆ. ಆದಷ್ಟು ಬೇಗ ಮದುವೆ ಮಾಡಿದ್ರೆ ಒಳ್ಳೆಯದು ಎಂದು ಹೇಳಿ ಅವರು ನನ್ನನ್ನು ಬಂದು ನೋಡಿದ 15 ದಿನಕ್ಕೆ ನನ್ನ ಮದುವೆ ಕೂಡ ಫಿಕ್ಸ್ ಮಾಡಿದ್ರು. ಆದರೆ ನನ್ನ ತಂದೆ ಬಗ್ಗೆ ಅವರು ಕೇಳಲಿಲ್ಲ, ನಾವು ಕೂಡ ಹೇಳಲಿಲ್ಲ. ಬಹುಶಃ ಬ್ರೋಕರ್ ಎಲ್ಲ ಹೇಳಿರ್ತಾರೆ ಅಂದ್ಕೊಂಡು ನಾವು ಕೂಡ ಸುಮ್ಮನಿದ್ರೆ. ಯಾಕಂದರೆ ನನ್ನ ತಂದೆಯ ಬಗ್ಗೆ ಹೇಳಿ ಬಂದ ಸಂಬಂಧವನ್ನು ಕಳೆದುಕೊಳ್ಳುವುದಕ್ಕೆ ನಮಗಿಷ್ಟ ಇರಲಿಲ್ಲ. ಹಾಗಾಗಿ ಆದಷ್ಟು ಈ ವಿಷಯ ಮುಚ್ಚಿಟ್ರೆ ಒಳ್ಳೆಯದು ಎಂದು ಹೇಳಿ ಅರ್ಜೆಂಟಲ್ಲೇ ನನ್ನ ಮದುವೆ ಕೂಡ ಆಯಿತು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಹುಟ್ಟಿಕೊಂಡಿತ್ತು. ನಿಜಾಂಶ ಏನಾದರೂ ಇವರಿಗೆ ಗೊತ್ತಾದರೆ ಏನು ಗತಿ ಅನ್ನೋ ಭಯ ನನ್ನ ಮನಸ್ಸಿನಲ್ಲಿ ಕಾಡ್ತಿತ್ತು. ನನ್ನ ತಾಯಿ ಕೂಡ ಅಪ್ಪಿ ತಪ್ಪಿ ಕೂಡ ನಿನ್ನ ತಂದೆ ಬಗ್ಗೆ ಯಾರ ಹತ್ರನೂ ಬಾಯಿ ಬಿಡಬೇಡ, ಆ ಒಂದು ನಿಜದಿಂದ ನಿನ್ನ ಇಡೀ ಜೀವನವೇ ಹಾಳಾಗಿ ಹೋಗುತ್ತದೆ, ಆದಷ್ಟು ಹುಷಾರಲ್ಲಿರು ಎಂದು ಹೇಳಿ ನನ್ನ ತಾಯಿ ಪದೇ ಪದೇ ಹೇಳ್ತಿದ್ರು. ನನ್ನ ಮದುವೆಯಾದ ಮೇಲೆ ನನ್ನ ಗಂಡ ಮತ್ತೆ ಮರಳಿ ಅಮೇರಿಕಾಗೆ ಹೊರಟೋದ್ರು. ಹಬ್ಬ ಹರಿದಿನಗಳಲ್ಲಿ ಮನೆಗೆ ಬರ್ತಿದ್ರು. ಆದರೆ ಅವರು ಮನೆಗೆ ಬಂದಾಗ ಹೆಚ್ಚು ಸಮಯ ನಮ್ಮ ಜೊತೆ ಇರ್ತಾ ಇರಲಿಲ್ಲ. ಆದರೆ ಅವರಿದ್ದಷ್ಟು ದಿನ ಆ ಮನೆಯಲ್ಲಿ ಒಂದು ರೀತಿಯ ಸಂತೋಷ ಆವರಿಸಿಕೊಳ್ತಿತ್ತು. ಅವರು ಮರಳಿ ಅಮೇರಿಕಾಗೆ ಹೋದ್ಮೇಲೆ ನಾನು ಕೂಡ ನನ್ನ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸೋದ್ರಲ್ಲಿ ಬ್ಯುಸಿಯಾಗ್ತಿದ್ದೆ. ಅತ್ತೆ ಕೂಡ ಹೆಚ್ಚು ಮಾತಾಡ್ತಿರ್ಲಿಲ್ಲ. ನನ್ನ ಗಂಡ ಅಮೇರಿಕಾಗೆ ಹೋಗುವಾಗ ನನ್ನ ಕೈಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಹೋಗ್ತಿದ್ರು. ಹೀಗೆ ಒಂದು ದಿನ ನಾನು ಆ ದುಡ್ಡಿನಿಂದ ಮನೆಗೆ ಬೇಕಾಗಿರುವ ಕೆಲವು ವಸ್ತುಗಳನ್ನು ಹಾಗೂ ಅಡುಗೆ ಮನೆಗೆ ಬೇಕಾಗಿದ್ದ ಕೆಲವು ಪಾತ್ರೆಗಳು ಹಾಗೂ ಮಕ್ಕಳಿಗೋಸ್ಕರ ಸ್ವಲ್ಪ ಬಟ್ಟೆಗಳನ್ನು ತೆಗೆದುಕೊಂಡು ಮನೆಗೆ ಬಂದೆ. ಅದನ್ನು ನೋಡಿದ ಅತ್ತೆ ಕೋಪದಿಂದ, ಇದೇನು, ಇದೆಲ್ಲ ತರೋ ಅವಶ್ಯಕತೆ ಏನಿತ್ತು? ಮನೇಲಿ ಏನಿದೆಯೋ ಅದನ್ನು ಯೂಸ್ ಮಾಡಮ್ಮ ಎಂದಾಗ, ಅತ್ತೆ ಅಡುಗೆ ಮನೆಗೆ ಇದೆಲ್ಲ ದಿನ ಯೂಸ್ ಮಾಡುವ ಅಂತಹ ಪಾತ್ರೆಗಳು, ಇದರ ಅವಶ್ಯಕತೆ ಇತ್ತು, ಹಾಗಾಗಿ ತಗೊಂಡು ಬಂದೆ ಎಂದಾಗ ಅವರ ಗಮನದಲ್ಲಿ ನಾನೇನೋ ದೊಡ್ಡ ತಪ್ಪು ಮಾಡಿದೆ ಅನ್ನೋ ಹಾಗೆ ನನ್ನನ್ನು ಕೋಪದಿಂದ ನೋಡ್ತಾ ಮನೆಯಿಂದ ಹೊರಬಂದರು. ಆದರೆ ನಾನು ಮೌನದಿಂದ ಏನನ್ನೂ ಮಾತನಾಡದೆ ನನ್ನ ಪಾಡಿಗೆ ನಾನು ಮನೆ ಕೆಲಸದಲ್ಲಿ ತೊಡಗಿದೆ. ಬೆಳಗಾದ ತಕ್ಷಣ ಮಕ್ಕಳಿಗೆ ತಿಂಡಿ ಮಾಡೋದ್ರಿಂದ ಹಿಡಿದು ಮನೆ ಗುಡಿಸಿ ಪಾತ್ರೆ ತೊಳೆದು ರಾತ್ರಿಯ ಅಡುಗೆ ಮಾಡುವವರೆಗೂ ಪ್ರತಿಯೊಂದನ್ನು ನಾನೇ ಮಾಡ್ತಾ ನನ್ನನ್ನು ನಾನು ಬ್ಯುಸಿಯಾಗಿ ಇರುತ್ತಿದ್ದೆ.
ಅಂದು ಸ್ನಾನ ಮಾಡಿ ನಾನು ಹೊಸ ಬಟ್ಟೆ ಹಾಕಿ ಹೊರಗಡೆ ಕೂದಲನ್ನು ಒಣಗಿಸುವಾಗ ನನ್ನನ್ನು ನೋಡಿದ ಅತ್ತೆ, ಇದೇನು ಇಷ್ಟೊಂದು ದುಬಾರಿಯಾದ ಹೊಸ ಬಟ್ಟೆ, ಯಾರು ತಂದುಕೊಟ್ರು? ಅತ್ತೆ, ಅದು ಇವರು ಬಂದಾಗ ತಂದುಕೊಟ್ಟ ಬಟ್ಟೆ ಇದು. ಓಹೋ, ಈಗ ಇದು ಬೇರೆನಾ? ನನ್ನ ಮಗ ಕೊಡಿಸ್ತಾ ಇರೋ ಬಟ್ಟೆನ ಹಾಕ್ಕೊಂಡು ಇಷ್ಟೊಂದು ಮಿಂಚ್ತಾ ಇದೆಯಾ? ಅದೇ ನಾನು ಅಂದ್ಕೊಂಡೆ, ನಿನ್ನ ಮನೇಲಂತೂ ಇಷ್ಟು ಒಳ್ಳೆ ಬಟ್ಟೆ ಕೊಟ್ಟಿಲ್ಲ, ನನ್ನ ಮಗನೇ ತಂದು ಕೊಟ್ಟಿರ್ತಾನೆ ಎಂದಾಗ ಅವರ ಮಾತಿಗೆ ನಾನು ಕೂಡ ಏನು ಉತ್ತರ ಕೊಡದೆ ಸುಮ್ಮನೆ ತಲೆ ಬಗ್ಗಿಸಿ ನನ್ನ ಪಾಡಿಗೆ ನಾನು ಮನೆಯ ಒಳಗೆ ಬಂದುಬಿಟ್ಟೆ. ಯಾಕಂದರೆ ನಾನೇನು ಮಾತಾಡಿದ್ರೂ ಏನು ಪ್ರಯೋಜನ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಾನು ಕೂಡ ಏನು ಮಾತನಾಡದೆ ಮೌನವಾದೆ. ಅಂದು ಮಗುವಿಗೆ ವಿಪರೀತ ಜ್ವರ ಇದ್ದಿದ್ದರಿಂದ ನಾನು ಮಗುನ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಅವನನ್ನು ಚೆಕಪ್ ಮಾಡಿದ ಡಾಕ್ಟರ್ ಹೇಳಿದ್ರು, ಇವನಿಗೆ ವಿಪರೀತ ಜ್ವರ ಇರೋದ್ರಿಂದ ಮಗು ತುಂಬ ವೀಕ್ ಇದೆ, ಹಾಗಾಗಿ ಮಗುಗೆ ಸ್ವಲ್ಪ ದಿನದ ಮಟ್ಟಿಗೆ ಫ್ರೂಟ್ಸನ್ನು ಕೊಡಿ ಎಂದು ಹೇಳಿ ಕೆಲವು ಔಷಧಿಗಳನ್ನು ಬರೆದುಕೊಟ್ರು. ನಂತರ ನಾನು ಮಗುನ ಕರೆದುಕೊಂಡು ಮನೆಗೆ ಬಂದೆ. ನನ್ನ ಕೈಯಲ್ಲಿದ್ದ ಫ್ರೂಟ್ಸನ್ನು ನೋಡಿದ ಅತ್ತೆ ಹೇಳಿದ್ರು, ಮನೇಲೇನು ವಿಶೇಷ ಇಲ್ಲ ಅಂದಮೇಲೆ ಇಷ್ಟೊಂದು ಫ್ರೂಟ್ಸ್ ತರುವ ಅವಶ್ಯಕತೆ ಏನಿತ್ತು ಎಂದಾಗ, ಅತ್ತೆ, ಮಗುಗೆ ಜ್ವರ ಇರೋದ್ರಿಂದ ಡಾಕ್ಟರ್ ಫ್ರೂಟ್ಸ್ ಕೊಡಿ ಅಂತ ಅದಕ್ಕೆ ಫ್ರೂಟ್ಸ್ ತಗೊಂಡು ಬಂದೆ ಎಂದಾಗ ನನ್ನ ಮಾತಿಗೆ ಅತ್ತೆ ಕೋಪದಿಂದ ಹೇಳಿದ್ರು, ಬರ್ತಾ ಬರ್ತಾ ನಿನ್ನ ಬೇಡದೇ ಇರೋ ಖರ್ಚುಗಳು ಜಾಸ್ತಿ ಆಗ್ತಿದೆ. ಮಗುಗೆ ಜ್ವರ ಬಂದರೆ ತಲೆ ಮೇಲೆ ತಣ್ಣೀರು ಬಟ್ಟೆ ಇಟ್ಟರೆ ಎಲ್ಲ ಸರಿ ಹೋಗುತ್ತೆ. ನಮ್ಮ ಕಾಲದಲ್ಲಿ ನಾವೆಲ್ಲ ಅದನ್ನೇ ಮಾಡ್ತಿದ್ವಿ. ಈಗ ಮಕ್ಕಳು ಸುಮ್ಮನೆ ಕೆಮ್ಮಿದ್ರೆ ಸಾಕು, ಆಸ್ಪತ್ರೆ ಅಂತ ಕರ್ಕೊಂಡು ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಬರ್ತಾರೆ ಎಂದಾಗ ಅವರ ಮಾತನ್ನು ಕೇಳಿ ನಾನು ಫ್ರೂಟ್ಸನ್ನು ಅಡುಗೆ ಮನೆಯಲ್ಲಿಟ್ಟು ಸುಮ್ಮನಾದೆ. ಸಂಜೆಯಾಗುತ್ತಿದ್ದ ಹಾಗೆ ನನ್ನ ಗಂಡನ ಫೋನ್ ಬಂತು. ನನ್ನ ಗಂಡ ನನ್ನ ಬಳಿ, ಸೌಮ್ಯ, ಅಮ್ಮ ಹೇಳ್ತಿದ್ರು ನೀನು ಬೇಡದೇ ಇರೋ ಖರ್ಚುಗಳು ಜಾಸ್ತಿ ಮಾಡ್ತಿದ್ಯಾ ಅಂತ ಹೇಳಿ, ಏನಿದೆಲ್ಲ ಎಂದಾಗ, ರೀ, ನಾನು ಬೇಡದೇ ಇರೋ ಖರ್ಚನ್ನೆಲ್ಲ ಮಾಡ್ತಿಲ್ಲ, ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಅತ್ತೆ ನಿಮ್ಮ ಹತ್ರ ಹಾಗೆ ಹೇಳಿದ್ದಾರೆ ಅಷ್ಟೇ. ನೋಡು ಸೌಮ್ಯ, ಅಮ್ಮ ಮನೆ ಜವಾಬ್ದಾರಿನ ನಿಭಾಯಿಸುವಾಗ ಅಚ್ಚುಕಟ್ಟಾಗಿ ದುಡ್ಡನ್ನು ಸೇವ್ ಮಾಡ್ತಿದ್ರು. ಆದರೆ ಈಗ ದುಡ್ಡನ್ನು ಸೇವ್ ಮಾಡೋದಕ್ಕಾಗ್ತಿಲ್ಲ ಅಂತ ಅಮ್ಮ ಹೇಳ್ತಿದ್ದಾರೆ. ದಿನೇ ದಿನೇ ಇದನ್ನೆಲ್ಲ ಕೇಳಿ ನನಗಂತೂ ತಲೆ ಕೆಟ್ಟೋಗ್ತಿದೆ ಎಂದು ಹೇಳಿ ನನ್ನ ಗಂಡ ಫೋನ್ ಕಟ್ ಮಾಡಿದ್ರು. ಅದಾದ ಮೇಲೆ ನನ್ನ ಗಂಡ ಖರ್ಚಿಗಂತ ಹೇಳಿ ಕಳಿಸುತ್ತಿದ್ದ ದುಡ್ಡನ್ನು ಕಳಿಸೋದು ಕೂಡ ನಿಲ್ಲಿಸ್ಬಿಟ್ರು. ಇದರ ಬಗ್ಗೆ ನನಗೆ ಅನುಮಾನ ಬಂದು ನಾನು ಅತ್ತೆಯ ಬಳಿ ಹೋಗಿ, ಅತ್ತೆ, ಇವರು ದುಡ್ಡನ್ನು ನಿಮಗೆ ಕಳಿಸ್ತಿದ್ದಾರಾ ಎಂದಾಗ ನನ್ನ ಮಾತಿಗೆ ಅತ್ತೆ ಹೇಳಿದ್ರು, ಹೌದು, ಮನೆಯಲ್ಲಿ ಬೇಡದೇ ಇರೋ ಖರ್ಚುಗಳನ್ನು ಮಾಡಿಕೊಂಡು ದುಡ್ಡನ್ನು ಹೇಗಂದರೆ ಹಾಗೆ ಖರ್ಚು ಮಾಡೋದಕ್ಕಲ್ಲ ನನ್ನ ಮಗ ದುಡಿಯೋದಕ್ಕಂತ ಹೋಗಿರೋದು. ಅವನಿಗೂ ಎಷ್ಟೋ ಜವಾಬ್ದಾರಿಗಳಿವೆ. ನೋಡು, ಇನ್ಮೇಲೆ ಹಾಲು ಅರ್ಧ ಲೀಟರ್ ಹಾಕೋದಕ್ಕೆ ಹೇಳಿದ್ದೀನಿ. ಅತ್ತೆ, ಮಕ್ಕಳು ಹಾಲನ್ನೇ ಕುಡಿಯೋದು ಎಂದಾಗ, ನೋಡು, ಮನೇಲಿ ಬಿಸ್ಕೆಟ್ ಇರುತ್ತೆ, ಮಕ್ಕಳಿಗೆ ಬಿಸ್ಕೆಟ್ ಕೊಡು ಎಂದರು. ಇನ್ನು ಕಳೆದ 3 ತಿಂಗಳಿನಿಂದ ನನ್ನ ಕೈಯಲ್ಲಿ 1 ರೂಪಾಯಿ ಕೂಡ ಕೊಡಲಿಲ್ಲ. ನಾನು ನನ್ನ ಗಂಡನಿಗೆ ಫೋನ್ ಮಾಡಿ, ರೀ, ಮಕ್ಕಳ ಖರ್ಚಿಗಂತ ಹೇಳಿ ಸ್ವಲ್ಪ ದುಡ್ಡನ್ನು ಕಳಿಸಿ ಎಂದಾಗ ಅವರು, ನೋಡು, ದುಡ್ಡನ್ನೆಲ್ಲ ಅಮ್ಮನ ಕೈಗೆ ಕೊಡ್ತಿದ್ದೇನೆ, ನಿನಗೆ ಏನೇ ಬೇಕಾದರೂ ಅವರ ಹತ್ರ ಇಸ್ಕೊ, ಇದರ ಬಗ್ಗೆ ನನ್ನ ಹತ್ರ ಏನು ಮಾತಾಡೋಕ್ಕೆ ಹೋಗಬೇಡ ಎಂದು ಹೇಳಿ ಅವರು ಫೋನನ್ನು ಕಟ್ ಮಾಡಿದ್ರು. ಈಗ ಮನೆಯ ಪ್ರತಿಯೊಂದು ಜವಾಬ್ದಾರಿಯು ಅತ್ತೆಯ ಹಿಡಿತದಲ್ಲಿತ್ತು. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಅತ್ತೆ ಬಳಿ ಕೈ ಚಾಚುವಬೇಕಾಗಿತ್ತು. ಹೀಗೆ ಒಂದು ದಿನ ಮಕ್ಕಳ ಆರೋಗ್ಯ ತುಂಬಾ ಏರುಪೇರಾಗ್ತಾ ಬಂತು. ನೋಡ್ತಾ ನೋಡ್ತಾ ಮಕ್ಕಳು ಕೂಡ ತುಂಬಾ ವೀಕ್ ಆಗ್ತಾ ಮಕ್ಕಳು ತುಂಬಾ ಸಣ್ಣ ಆಗಿಬಿಟ್ಟಿದ್ರು. ಆದರೆ ಅತ್ತೆ ಮಾತ್ರ 1 ಪೈಸೆನೂ ಕೈ ಕೊಡ್ತಿರ್ಲಿಲ್ಲ. ಮನೇಲಿ ಏನಿದೆಯೋ ಅದನ್ನೇ ಹಾಕಿ ಮನೆ ನಡೆಸು, ಬೇಡದೇ ಇರೋ ಖರ್ಚನ್ನೆಲ್ಲ ಮಾಡೋದಕ್ಕೆ ಇದೇನೋ ನಿಮ್ಮಪ್ಪನ ಮನೆಯಲ್ಲ ಅಂತ ಹೇಳಿ ಕಟ್ಟಿ ಮುರಿದ ಹಾಗೆ ಹೇಳಿಬಿಡ್ತಿದ್ರು. ಹೀಗೆ ಒಂದು ದಿನ ನನ್ನ ಗಂಡ ವಿಡಿಯೋ ಕಾಲ್ ಮಾಡಿ ಮಕ್ಕಳನ್ನು ನೋಡಿಸು ಎಂದಾಗ ಮಕ್ಕಳನ್ನು ನೋಡಿದ ಅವರು, ಯಾಕೆ ಮಕ್ಕಳಿಗೇನಾಗಿದೆ, ಈ ರೀತಿ ಇದ್ದಾರೆ, ಮಕ್ಕಳಿಗೆ ಹುಷಾರಿಲ್ವಾ ಎಂದಾಗ ಅವರ ಮಾತನ್ನು ಕೇಳಿ ನಾನು, ಇಲ್ಲ ರೀ, ಅವರಿಗೆ ಓದೋ ಪ್ರೆಷರ್ ಜಾಸ್ತಿ ಇದೆ, ಹಾಗಾಗಿ ಈ ರೀತಿ ಕಾಣಿಸ್ತಿದ್ದಾರೆ ಎಂದು ಹೇಳಿ ಅವರ ಮಾತಿಗೆ ನಾನು ಆ ರೀತಿ ಉತ್ತರ ಕೊಟ್ಟೆ.
ನಂತರ ಅವರು ಫೋನನ್ನು ಇಟ್ಟ ಮೇಲೆ ಅತ್ತೆ ನನ್ನ ಬಳಿ ಬಂದು ಹೇಳಿದ್ರು, ಈ ಫೋನಿನಿಂದನೇ ಮನೆ ಹಾಳಾಗ್ತಿರೋದು. ಇನ್ನು ಮೇಲೆ ಫೋನ್ ಯೂಸ್ ಮಾಡಬೇಡ. ಅವನು ಫೋನ್ ಮಾಡಿದ್ರೆ ನನ್ನ ನಂಬರ್ ಮಾಡ್ತಾನೆ, ಆಗ ಮಾತಾಡು ಎಂದು ಹೇಳಿ ಅದನ್ನು ಕೂಡ ಕಿತ್ಕೊಂಡ್ರು. ಇನ್ನು ನಾನು ಕೂಡ ಏನು ಹೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ. ಹಾಗಾಗಿ ನನ್ನ ಪಾಡಿಗೆ ನಾನಿರ್ತಿದ್ದೆ. ಹೀಗೆ ಒಂದು ದಿನ ಮನೆಯ ಬಾಗಿಲು ತಟ್ಟುತ್ತಿರುವ ಸದ್ದು ಕೇಳಿ ನಾನು ಬಾಗಿಲನ್ನು ತೆಗೆದಾಗ ತಂಗಿಯ ಗಂಡ ಬಾಗಿಲ ಬಳಿ ಇರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಅವರು ನನ್ನ ಕೈಗೆ ಫೋನನ್ನು ಕೊಟ್ಟು, ಫೋನ್ ಬಂದಿದೆ ಮಾತಾಡು ಎಂದಾಗ ಫೋನನ್ನು ಕಿವಿಯ ಬಳಿ ಇಟ್ಟ ತಕ್ಷಣ ಆ ಕಡೆಯಿಂದ ನನ್ನ ಗಂಡನ ಸ್ನೇಹಿತ ಗಾಬರಿಯಿಂದ ತುದುಲುತ್ತಾ, ರಮೇಶ್ ಹೆಂಡತಿ ಸೌಮ್ಯನಾ ಎಂದರು. ಅದಕ್ಕೆ ನಾನು, ಹೌದು, ಏನು ವಿಷಯ? ಸ್ವಲ್ಪ ಸೀರಿಯಸ್ ವಿಷಯ, ನಿಮ್ಮ ಗಂಡ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಿದ್ದಾರೆ ಎಂದ ತಕ್ಷಣ ನನ್ನ ಕೈಯಲ್ಲಿದ್ದ ಫೋನ್ ಕೆಳಕ್ಕೆ ಬಿದ್ದು ಒಂದು ಕ್ಷಣಕ್ಕೆ ನನ್ನ ಕಣ್ಣ ಮುಂದೆ ಕತ್ತಲೆ ಆವರಿಸಿಕೊಂಡಿತು. ಒಂದು ಕ್ಷಣಕ್ಕೆ ಕಲ್ಲಿನ ಮೂರ್ತಿಯ ಹಾಗೆ ನಿಂತಲ್ಲೇ ನಿಂತು ಬಿಟ್ಟೆ. ದುಃಖದಿಂದ ಕಣ್ಣೀರು ಬರಲು ಶುರುವಾಯಿತು. ವಿಷಯ ಗೊತ್ತಾದ ಅತ್ತೆ ಕಣ್ಣೀರು ಹಾಕುತ್ತಾ ನನ್ನ ಬಳಿ ಬಂದು, ನನ್ನ ಮಗನನ್ನೇ ತಿಂದಾಗ್ದಿಯಲ್ಲೇ, ಎಷ್ಟು ಚೆನ್ನಾಗಿದ್ದ ನನ್ನ ಮಗ. ಅವನಿಗೆ ಫೋನು ಮಾಡಿ ಮಾಡಿ ಅವನ ತಲೆ ಕೆಡಿಸಿ ಯೋಚನೆ ಮಾಡೋ ಹಾಗೆ ಮಾಡಿ ಈಗ ಅದೇ ಯೋಚನೆಯಲ್ಲಿ ನನ್ನ ಮಗ ಪ್ರಾಣ ಬಿಟ್ಟಿದ್ದಾನೆ ಎಂದಾಗ ಅವರ ಮಾತನ್ನು ಕೇಳಿ ನಾನು, ಅತ್ತೆ, ಇದರಲ್ಲಿ ನಂದೇನೂ ತಪ್ಪಿಲ್ಲ, ಮುಚ್ಚು ಬಾಯಿ, ಜಾಸ್ತಿ ಮಾತಾಡಬೇಡ ನೀನು ಎಂದು ಹೇಳಿ ಅತ್ತೆ ಗೋಳಾಡುತ್ತಿರುವುದನ್ನು ನೋಡಿ ಮುಂದೆ ನನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗದೆ ನಾನು ಮೌನವಾದೆ. ಅಲ್ಲಿಗಾಗಲೇ ನೆಂಟರಿಗೆಲ್ಲ ವಿಷಯ ಗೊತ್ತಾಗಿ ಮನೆ ತುಂಬ ನೆಂಟರು ಬಂದಿದ್ದರು. ಬೇರೆ ದಿನ ಸತ್ತ ನನ್ನ ಗಂಡನನ್ನು ಮನೆಗೆ ಕರೆದುಕೊಂಡು ಬಂದರು. ಜನರ ಮುಂದೆ ಅತ್ತೆ ಇನ್ನಷ್ಟು ಆಳು ಶುರು ಮಾಡಿದ್ರು. ಕೆಲವು ನೆಂಟರು ಸಮಾಧಾನ ಮಾಡ್ತಾ, ಇನ್ನೂ ಕೆಲವರು ಧೈರ್ಯ ತುಂಬುತ್ತಿದ್ದರು. ಸಮಯ ಮುಗಿತಾ ಇದ್ದ ಹಾಗೆ ಅವರ ಕಾರ್ಯ ಕೂಡ ಮುಗಿತು. ಅಂದು ಆ ಮನೆಯಲ್ಲಿ ಮೌನ ಆವರಿಸಿಕೊಂಡಿತು. ಬೇರೆ ದಿನವೇ ಅತ್ತೆ ನನ್ನ ಬಳಿ ಬಂದು, ನೋಡು, ಇನ್ನು ಮುಂದೆ ನಿನ್ನ ನಾಟಕಗಳು ಇಲ್ಲಿ ನಡೆಯೋದಿಲ್ಲ. ಈ ಮನೆಯಲ್ಲಿ ನೀನು ಇರಬೇಕು ಅನ್ನೋದಾದರೆ ಮನೆ ಕೆಲಸದವಳಾಗಿರಬೇಕಷ್ಟೆ ಎಂದಾಗ ಅವರ ಮಾತನ್ನು ಕೇಳಿ ನಾನು, ಅತ್ತೆ, ನಾನು ನೀವು ಹೇಳಿದ ಹಾಗೆ ಕೇಳ್ಕೊಂಡಿರ್ತೀನಿ, ಆದರೆ ನನಗೆ ಮರ್ಯಾದೆ ಸಿಕ್ಕಿದ್ರೆ ಸಾಕು. ಏನು ಮಾತಾಡ್ತಾ ಇದೆಯಾ? ನಿನಗೆ ಮರ್ಯಾದೆ ಕೊಡಬೇಕಾ? ಕಳ್ಳನ ಹೊಟ್ಟೆಯಲ್ಲಿ ಹುಟ್ಟಿರೋ ನಿನಗೆ ಮರ್ಯಾದೆ ಬೇರೆ ಬೇಕಾ? ನಿಮ್ಮ ತಂದೆ ಬೇಡಿಕೊಂಡಿದ್ದಕ್ಕೆ ಇವತ್ತು ನೀನಿಲ್ಲಿದೆಯಾ. ಇಲ್ಲದೇ ಇದ್ದಿದ್ರೆ ನಿನ್ನಂಥವಳನ್ನು ಮದುವೆ ಮಾಡಿಕೊಂಡು ಇಲ್ಲಿವರೆಗೂ ಕರೆದುಕೊಂಡು ಬರೋದಕ್ಕೆ ನಮಗೇನು ಗ್ರಹಚಾರನ? ಹೇಳ್ದಷ್ಟು ಮಾಡಿಕೊಂಡು ಬಿದ್ದಿರೋದನ್ನು ಕಲಿ ಎಂದಾಗ ಆ ಕ್ಷಣಕ್ಕೆ ಅವರ ಮಾತನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಶುರುವಾಯಿತು. ಆದರೂ ನಾನು ಕೂಡ ಏನು ಮಾಡುವ ಪರಿಸ್ಥಿತಿಯಲ್ಲಿರಲಿಲ್ಲ. ಹಾಗಾಗಿ ಅವರ ಮಾತಿಗೆ ಎದುರು ಮಾತನಾಡದೆ ನನ್ನ ಪಾಡಿಗೆ ನಾನು ಸುಮ್ಮನಾದೆ. ಆದರೆ ಬರ್ತಾ ಬರ್ತಾ ಅತ್ತೆಯ ವರ್ತನೆ ತುಂಬಾ ಬದಲಾಗ್ತಾ ಬಂತು. ಮಾತಿಗೂ ಮಕ್ಕಳನ್ನು ಹೊಡೆಯೋದಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ನಾನು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರು ಅದರಲ್ಲಿ ಏನಾದರೂ ಒಂದು ಕೊರತೆನ ಕಂಡು ಹಿಡಿದು ನನ್ನನ್ನು ಬೈಯೋದಕ್ಕೆ ಶುರು ಮಾಡಿದ್ರು. ಹೀಗೆ ಕಾಲ ಕಳೆದ ಹಾಗೆ ಮಕ್ಕಳಿಗೆ ಸ್ಕೂಲ್ ಓಪನ್ ಆಯಿತು. ನಾನು ಅತ್ತೆಯ ಬಳಿ ಬಂದು, ಅತ್ತೆ, ಮಕ್ಕಳಿಗೆ ಸ್ಕೂಲ್ ಓಪನ್ ಆಗಿದೆ, ಅಡ್ಮಿಷನ್ ಮಾಡಬೇಕು, ಬುಕ್ಸ್ ಕೊಡ್ತಿದ್ದಾರಂತೆ, ಸ್ವಲ್ಪ ದುಡ್ಡು ಕೊಟ್ಟರೆ ನಾನು ಅಡ್ಮಿಷನ್ ಮಾಡಿಬಿಟ್ಟು ಬರ್ತೀನಿ ಎಂದಾಗ ನನ್ನ ಮಾತನ್ನು ಕೇಳಿ ಅತ್ತೆ ಕೋಪದಿಂದ ಹೇಳಿದ್ರು, ಅಡ್ಮಿಷನ್ ಮಾಡೋದಕ್ಕೆ ನಿಮ್ಮಪ್ಪ ಏನು ದುಡ್ದುಕೊಂಡು ಬಂದು ಕೊಡ್ತಿದ್ದಾನಾ? ಹೋಗಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕೋ, ಇಲ್ಲದೇ ಇದ್ದರೆ ಅವ್ರನ್ನೂ ಎಲ್ಲಾದರೂ ಕೆಲಸಕ್ಕೆ ಕರೆದುಕೊಂಡು ಹೋಗು. ನಿನ್ನ ಬೇಕು ಬೀಡಗಳನ್ನೆಲ್ಲ ನೋಡೋದಕ್ಕೆ ನನಗೇನು ಗ್ರಹಚಾರನ? ಹೋಗಿ ಎಲ್ಲಾದರೂ ದುಡಿ. ಈ ರೀತಿ ಕೂತ್ಕೊಂಡು ತಿನ್ನೋದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ? ಅಂದು ಅತ್ತೆ ಆಡಿದ ಆ ಮಾತುಗಳು ನನ್ನ ಮನಸ್ಸಿನಲ್ಲಿ ಹಚ್ಚು ಹೊಡೆದ ಹಾಗೆ ಉಳಿದುಬಿಡ್ತು. ಆದರೂ ಅವರ ಮಾತುಗಳು ಒಂದು ರೀತಿ ನನಗೆ ಆಶ್ಚರ್ಯ ತರ್ತಿತ್ತು. ಸ್ವಂತ ಮೊಮ್ಮಕ್ಕಳನ್ನು ಈ ರೀತಿ ಮಾತಾಡ್ತಿದ್ದಾರೆ ಅನ್ನೋ ಕುತೂಹಲ ಕೂಡ ನನಗೆ ಕಾಡಲು ಶುರುವಾಯಿತು. ಆದರೂ ಗಂಡ ಇಲ್ಲದ ಜೀವನದಲ್ಲಿ ಇಂತಹ ಸಮಸ್ಯೆಗಳನ್ನು ಎದುರಿಸಲೇಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾನು ಕೂಡ ಸುಮ್ಮನಾದೆ. ನಾನು ಎಲ್ಲಂತ ದುಡಿಯೋದಕ್ಕೆ ಹೋಗೋದು? ನಾನು ದುಡಿಯೋದಕ್ಕಂತ ಹೋದರೆ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ?
ಈ ರೀತಿ ಎಷ್ಟೋ ರೀತಿಯ ಯೋಚನೆಗಳು ನನಗೆ ಕಾಡಲು ಶುರುವಾಯಿತು. ಮಗಳು ನನ್ನ ಹತ್ರ ಬಂದು, ಅಮ್ಮ, ಅಜ್ಜಿ ಯಾಕೆ ನಮ್ಮ ಜೊತೆ ಹೀಗೆ ಮಾಡ್ತಾರೆ? ಅಪ್ಪ ಇದ್ದಿದ್ರೆ ನಾವು ಕೂಡ ಸ್ಕೂಲ್ಗೂ ಹೋಗ್ಬೋದಾಗಿತ್ತಲ್ಲ ಎಂದಾಗ ಅವಳ ಮಾತನ್ನು ಕೇಳಿ ನನ್ನ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು. ಹಾಗಾದರೆ ಇನ್ಮೇಲೆ ನಾವು ಸ್ಕೂಲ್ಗೂ ಹೋಗೋ ಹಾಗಿಲ್ವಾ ಎಂದಾಗ ಅವಳ ಮಾತನ್ನು ಕೇಳಿ ನಾನು ಹೇಳಿದೆ, ಇಲ್ಲಮ್ಮ, ನೀನು ಭಯಪಡಬೇಡ, ನಾನಿದ್ದೀನಲ್ಲ, ಗೌರ್ಮೆಂಟ್ ಸ್ಕೂಲ್ಗಾದರೂ ಹಾಕಿ ನಿಮ್ಮನ್ನು ನಾನು ಓದಿಸ್ತೀನಿ ಎಂದು ಹೇಳಿ ನನ್ನ ಮಕ್ಕಳಿಗೆ ನಾನು ಸಮಾಧಾನ ಮಾಡಿದೆ. ಹೀಗೆ ಒಂದು ದಿನ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ನೆಂಟರು ಬರುವುದಕ್ಕೆ ಶುರು ಮಾಡಿದ್ರು. ವಿಷಯ ಏನು ಅಂತ ನನಗೂ ಗೊತ್ತಿರಲಿಲ್ಲ. ನೆಂಟರು ಬಂದ ಮೇಲೆ ಗೊತ್ತಾಯಿತು ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಅನ್ನೋದು. ಅತ್ತೆಯ ಬಳಿ ಹೋಗಿ ನಾನು, ಅತ್ತೆ, ನಾನು ಏನಾದರೂ ಸಹಾಯ ಮಾಡಲಾ ಎಂದಾಗ, ಮನೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮನೇಲಿ ಪೂಜೆ ಇಟ್ಕೊಂಡಿದ್ದೇನೆ. ನಿನ್ನಂತಹ ದರಿದ್ರದವಳು ಪೂಜೆ ಮಾಡುವಾಗ ಅಡ್ಡಿ ಬಂದರೆ ಆಗೋ ಕೆಲಸಗಳು ಆಗೋದಿಲ್ಲ. ಅಷ್ಟಕ್ಕೂ ನಿನ್ನ ಅವಶ್ಯಕತೆ ಇಲ್ಲೇನೂ ಇಲ್ಲ. ನೋಡು, ಒಂದು ಮಾತು ನೆನಪಲ್ಲಿಟ್ಕೋ, ಈಗಾಗಲೇ ಮನೆಗೆ ನೆಂಟರು ಬರೋದಕ್ಕೆ ಶುರು ಮಾಡಿದ್ದಾರೆ. ಅವರ ಮುಂದೆ ನೀನು ಈ ರೀತಿ ಬಂದರೆ ನನಗೆ ಅವಮಾನ ಆಗುತ್ತೆ. ಅದರಲ್ಲೂ ನೀನು ಯಾರ ಮಗಳು ಅಂತ ಗೊತ್ತಾದರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟು ಹೋಗುತ್ತೆ. ಪೂಜೆ ಎಲ್ಲ ಮುಗಿಯುವವರೆಗೂ ನಿನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿ ಆ ಸ್ಟೋರ್ ರೂಮಲ್ಲೇ ಬಿದ್ದಿರು ಎಂದು ಹೇಳಿ ಅತ್ತೆ ಹೊರಟೋದ್ರು. ನಾನು ಮಕ್ಕಳನ್ನು ಕರೆದುಕೊಂಡು ಸ್ಟೋರ್ ರೂಮಿಗೆ ಬಂದು ಕೂತ್ಕೊಂಡ್ಬಿಟ್ಟೆ. ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ಮಕ್ಕಳಿಗೆ ಹೊಟ್ಟೆ ಹಸಿವು ಹೆಚ್ಚಾಗ್ತಾ ಬಂತು. ಮನೆಯ ತುಂಬ ನೆಂಟರು ತುಂಬಿದ್ರು. ನನ್ನ ಮಕ್ಕಳು, ಅಮ್ಮ, ನನಗೆ ಹೊಟ್ಟೆ ಹಸಿತಿದೆ, ಏನಾದರೂ ತಂದುಕೊಡು ಎಂದಾಗ ಅವರ ಮುಗ್ಧ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಒಡೆದು ಹೋದ ಹಾಗಾಯಿತು. ಇಂತಹ ಸಮಯದಲ್ಲಿ ನಾನು ಹೊರಗೆ ಹೋದರೆ ಅತ್ತೆ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ನನ್ನ ಮಕ್ಕಳಿಗೆ ಸಮಾಧಾನ ಮಾಡ್ತಾ, ತಂದು ಕೊಡ್ತೀನಪ್ಪ, ಸ್ವಲ್ಪ ಹೊತ್ತು ಮನೆಯಲ್ಲಿ ಪೂಜೆ ನಡೀತಿದೆ ಎಂದಾಗ, ಅಮ್ಮ, ಯಾಕೆ ನಾವು ಹೋಗಬಾರ್ದು ಎಂದು ನನ್ನ ಮಕ್ಕಳು ಪ್ರಶ್ನೆ ಮಾಡಿದಾಗ ಅವರ ಮಾತಿಗೆ ನಾನು ಹೇಳಿದೆ, ಅಜ್ಜಿಗೆ ಕೋಪ ಕಮ್ಮಿಯಾಗಲಿ, ಏನು ಬೇಕೋ ಅದನ್ನು ತಿನ್ನಿರಂತೆ ಎಂದು ಹೇಳಿ ಮಕ್ಕಳನ್ನು ಸಮಾಧಾನ ಮಾಡ್ತಿದ್ದೆ. ಆದರೆ ಮಗನಿಗೆ ಮಾತ್ರ ಹಸಿವು ಹೆಚ್ಚಾಗಿ ಅವನು ಬಾಗಿಲು ತೆಗೆದು ಹೊರಗೆ ಬಂದ. ಹಾಲಲ್ಲಿ ಎಲ್ಲರೂ ಊಟ ಮಾಡುತ್ತಿರುವುದನ್ನು ನೋಡಿದ ಮಗ, ಅಜ್ಜಿ, ನನಗೂ ಊಟ ಕೊಡು ಎಂದು ಹೇಳಿ ಕೂಗಾಡುತ್ತಿರುವುದನ್ನು ನೋಡಿ ತಕ್ಷಣವೇ ನಾನು ಮಗುನ ಕರ್ಕೊಂಡು ಒಳಗೆ ಬರಲು ಬಂದಾಗ ಮಗು ಬರಲಿಲ್ಲ. ತಕ್ಷಣವೇ ಅತ್ತೆ ಬಂದು, ಅದೇನು ಬುದ್ಧಿ ಕಲಿಸಿದ್ಯೋ ಏನೋ, ಎಷ್ಟು ಹೇಳಿದ್ರೂ ನಾಯಿ ಬಾಲ ಡೊಂಕೆನೆ, ಯಾರ ಮುಂದೆ ಹೇಗಿರಬೇಕು ಅನ್ನೋದನ್ನು ಮೊದಲು ಕಲಿಸು ಎಂದಾಗ, ಅತ್ತೆ, ಅವರಿನ್ನೂ ಚಿಕ್ಕ ಮಕ್ಕಳು, ಹೊಟ್ಟೆ ಹಸಿವಿನಿಂದ ಈ ರೀತಿ ಮಾಡಿದ್ದಾರೆ. ಏನು ಈ ರೀತಿ ಮಾಡಿದ್ದಾರೆ? ಇದನ್ನು ಕಳ್ಳತನ ಅಂತ ಹೇಳ್ತೀವಿ. ನೀನು ಅದೇ ತಾನೇ, ಅದಕ್ಕೆ ಮಕ್ಕಳಿಗೂ ಅದನ್ನೇ ಹೇಳ್ಕೊಟ್ಟಿದೀಯ. ಅಷ್ಟರಲ್ಲಿ ನನ್ನ ಅತ್ತೆಯ ಹಿಂದೆಯಿಂದ, ಸಾಕು ಮಾಡು ಸುನಂದ, ಮಗು ಹಸಿವಿನಿಂದ ಊಟ ಕೇಳಿದರೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಮಕ್ಕಳು ದೇವರ ಸಮಾನ ಅಂತಾರೆ, ಅಂತಹದ್ರಲ್ಲಿ ಹೊಟ್ಟೆ ಹಸಿವಿನಿಂದ ಆ ಮಕ್ಕಳು ಒದ್ದಾಡ್ತಿದ್ದಾರೆ ಎಂದು ಹೇಳಿ ನನ್ನ ಗಂಡನ ದೊಡ್ಡಪ್ಪ ಹೇಳಿದ್ದನ್ನು ಕೇಳಿ ನನ್ನ ಅತ್ತೆ ಹೇಳಿದ್ರು, ಇದು ನಮ್ಮ ಮನೆಯ ವಿಷಯ, ಇದರಲ್ಲಿ ಯಾರೋ ಬರಬೇಕಂತೇನಿಲ್ಲ. ಈ ಮನೆ ಸೊಸೆ ಹಾಗೂ ಮಕ್ಕಳನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಎಂದಾಗ ಅತ್ತೆ ಹೇಳಿದ ಆ ಮಾತನ್ನು ಕೇಳಿ ನನ್ನ ಗಂಡನ ದೊಡ್ಡಪ್ಪ, ನೋಡಮ್ಮ, ನೀನು ಈ ಮನೆ ಸೊಸೆ, ನಿನಗೆ ಸೇರಬೇಕಾಗಿರೋ ಹಕ್ಕು ಸೇರಲೇಬೇಕು. ನೀನು ಹಾಗೂ ನಿನ್ನ ಈ ಮಕ್ಕಳು ಈ ರೀತಿ ಒದ್ದಾಡ್ತಾ ಇರೋದನ್ನು ನೋಡಿದ್ರೆ ಭಯ ಬಿಡಬೇಡಮ್ಮ, ನಾನು ಮತ್ತೆ ಬರ್ತೀನಿ, ಮುಂದೆ ಏನು ಮಾಡಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ಎಂದು ಹೇಳಿ ಅವರು ಹೊರಟರು. ಅಲ್ಲಿ ನಡೆದ ಆ ಘಟನೆಗಳಿಂದಾಗಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಗಾಬರಿ ಶುರುವಾಯಿತು. ತಕ್ಷಣವೇ ನಾನು ಏನು ಮಾತನಾಡದೆ ಮಕ್ಕಳನ್ನು ಎತ್ಕೊಂಡು ಸೀದಾ ರೂಮಿಗೆ ಬಂದುಬಿಟ್ಟೆ. ಅಂದು ಪೂಜೆ ಮುಗಿದ ದಿನ. ಮನೆಯಲ್ಲಿ ನೆಂಟರೆಲ್ಲ ಹೋದ ಮೇಲೆ ಅತ್ತೆ ಕೂಡ ಊಟ ಮಾಡದೆ ಹಾಗೆ ಮಲಗಿಬಿಟ್ರು. ಅಲ್ಲಿಗಾಗಲೇ ಮನೆಯಲ್ಲಿ ಏನೋ ದೊಡ್ಡದಾದ ಸಂಕಷ್ಟ ನಡೆಯುತ್ತೆ ಅನ್ನೋದು ನನಗೆ ಅರ್ಥವಾಗ್ತಿತ್ತು. ಇನ್ನು ಬೆಳಗಾದ ತಕ್ಷಣ ಅತ್ತೆ ನನ್ನ ಬಳಿ ಬಂದು, ಎಷ್ಟು ದಿನದಿಂದ ನೀನು ನನ್ನ ಮರ್ಯಾದೆ ತೆಗಿಬೇಕು ಅಂತ ಕಾಯ್ತಿದ್ದೆ, ನಿನಗಂತೂ ಮರ್ಯಾದೆ ಅನ್ನೋದಿಲ್ಲ.
ನಿನ್ನ ಗಂಡ ಹೋದ್ಮೇಲೆ ನಿನಗೆ ಮನೆಯಲ್ಲಿ ಜಾಗ ಕೊಟ್ಟಿದ್ದೆ ದೊಡ್ಡದು. ಅಂಥದ್ರಲ್ಲಿ ನನ್ನ ಮರ್ಯಾದೆ ತೆಗಿತೀಯ ನೀನು? ಇನ್ನು ಒಂದು ನಿಮಿಷನೂ ನೀನಿಲ್ಲಿರಬಾರ್ದು, ನಿನ್ನ ಮಕ್ಕಳು ಈ ಮನೆಯಲ್ಲಿರಬಾರ್ದು ಎಂದ ತಕ್ಷಣ ನಾನು ಹೇಳಿದೆ, ಅತ್ತೆ ನಿನ್ನ ಗಂಡ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಅವರು ನಿಮಗೆ ಮಗ ಅಲ್ವಾ? ನೋಡು, ಅವನು ನನಗೆ ಸ್ವಂತ ಮಗ ಅಲ್ಲ, ಮೊದಲನೇ ಹೆಂಡತಿ ಮಗ. ಅವನಿಗೆ ಮದುವೆಯಾದ 2 ವರ್ಷಕ್ಕೆ ಅವನ ಮೊದಲನೇ ಹೆಂಡತಿ ತೀರ್ಹೋದ್ಲು. ಅದರ ಪ್ರತಿಫಲನೇ ಈ ಮಕ್ಕಳು. ಅವನು ನನ್ನ ಮಗ ಅಂತ ಹೇಳಬೇಡ ಎಂದ ತಕ್ಷಣ ಅವರ ಮಾತನ್ನು ಕೇಳಿ ನನಗೆ ಒಂದು ಕ್ಷಣಕ್ಕೆ ಆಶ್ಚರ್ಯವಾಯಿತು. ಯಾಕಂದರೆ ಇಷ್ಟು ದಿನದಿಂದ ಈ ವಿಷಯನ ಅತ್ತೆ ಯಾವತ್ತೂ ಹೇಳಿರಲಿಲ್ಲ. ಈ ನಿಜಾಂಶ ಗೊತ್ತಾಗಿ ನನ್ನ ತಲೆ ಮೇಲೆ ಕಲ್ಲು ಬಿದ್ದ ಹಾಗಾಯಿತು. ತಕ್ಷಣವೇ ನಾನು, ಅತ್ತೆ ಇದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋಗು ಅಂತಂದರೆ ನಾನು ಎಲ್ಲಿಗೆ ಹೋಗಲಿ? ನನ್ನ ತಾಯಿ ಮನೆಯಲ್ಲಿ ಪರಿಸ್ಥಿತಿ ಕೂಡ ಸರಿಯಿಲ್ಲ. ನೋಡು, ನಿನ್ನ ತಂದೆ ಬಗ್ಗೆ ಗೊತ್ತಿದ್ದು ನಿನ್ನನ್ನು ಈ ಮನೆ ಸೊಸೆ ಮಾಡ್ಕೊಂಡ್ವಿ, ಅದೇ ಜಾಸ್ತಿ ಆಯಿತು. ಇನ್ನು ನಿನ್ನ ಮಕ್ಕಳನ್ನು ಸಾಕೋದಕ್ಕೆ ನನಗೇನು ಗ್ರಹಚಾರನ? ಎಲ್ಲಾದರೂ ಹೋಗು ಎಂದು ಹೇಳಿ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಆ ಸಮಯಕ್ಕೆ ನಾನು ಎಲ್ಲಿಗೆ ಹೋಗಬೇಕು ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಯೋಚನೆಯಲ್ಲಿದ್ದಾಗ ಅಷ್ಟರಲ್ಲಿ ನನ್ನ ಗಂಡನ ದೊಡ್ಡಪ್ಪ ಬಂದರು. ನನ್ನನ್ನು ನೋಡಿ, ನನಗೆ ಗೊತ್ತು ಇದೆಲ್ಲ ಆಗುತ್ತೆ ಅಂತ ಹೇಳಿ, ನಿಮ್ಮ ಅತ್ತೆ ಹೇಗೆ ಅನ್ನೋದು ನಮಗೂ ಚೆನ್ನಾಗಿ ಗೊತ್ತು ಎಂದಾಗ, ದೊಡ್ಡಮ್ಮ ನಿನಗೆ ನಾವಿದ್ದೀವಿ, ನಮ್ಮ ಮನೆಗೆ ನಡಿ ಎಂದಾಗ ಅವರ ಮಾತನ್ನು ಕೇಳಿ ನನಗೆ ಮಾತನಾಡಬೇಕು ಅನಿಸಲಿಲ್ಲ. ಯಾಕಂದರೆ ಆ 2 ಮಕ್ಕಳನ್ನು ಎತ್ಕೊಂಡು ನಾನು ಎಲ್ಲಿಗೆ ಹೋಗಬೇಕು ಅನ್ನೋದೇ ನನಗೆ ಯೋಚನೆ ಆಗೋ ಹೋಗಿತ್ತು. ಹಾಗಾಗಿ ಆ ಕ್ಷಣಕ್ಕೆ ನಾನು ಕೂಡ ಏನು ಮಾತನಾಡದೆ ನಾನಿದ್ದ ಪರಿಸ್ಥಿತಿಯಲ್ಲಿ ಅವರ ಮನೆಗೆ ಹೊರಟೆ. ನನ್ನನ್ನು ನೋಡಿದ ದೊಡ್ಡಮ್ಮ ಕೂಡ ಮಕ್ಕಳನ್ನು ತಬ್ಬಿಕೊಂಡು, ನಾವಿದ್ದೀವಿ, ನೀನೇನು ಭಯ ಪಡಬೇಡ ಎಂದಾಗ ಆ ಕ್ಷಣಕ್ಕೆ ನನಗೊಂದು ರೀತಿ ಧೈರ್ಯ ಬರಲು ಶುರುವಾಯಿತು. ಈಗಲಾದರೂ ನಾನು ಬದುಕೋದಕ್ಕೆ ಹೊಸ ದಾರಿ ಸಿಕ್ತು ಅನ್ನೋ ಸಮಾಧಾನ ನನ್ನಲ್ಲಿತ್ತು. ಅಷ್ಟರಲ್ಲಿ ದೊಡ್ಡಪ್ಪ ಹೇಳಿದ್ರು, ನೋಡು, ಆ ಮನೆ ನಿನ್ನ ಗಂಡನ ಹೆಸರಲ್ಲಿರೋದು, ಇದರಲ್ಲಿ ನಿನ್ನ ಹಾಗೂ ನಿನ್ನ ಮಕ್ಕಳ ಹಕ್ಕು ಕೂಡ ಇದೆ. ನೀನು ಸಹಾಯ ಮಾಡಿದ್ರೆ ನಾನು ನಿಂತು ಆ ಹಕ್ಕನ್ನು ನಿನಗೆ ಕೊಡಿಸ್ತೀನಿ ಅಂದಾಗ, ದೊಡ್ಡಪ್ಪ ನನ್ನ ಹಾಗೂ ನನ್ನ ಮಕ್ಕಳಿಗೆ ಇರೋದಕ್ಕೆ ಮನೆಯಾದರೆ ಸಾಕು, ಕಷ್ಟಪಟ್ಟು ನನ್ನ ಮಕ್ಕಳನ್ನು ನಾನು ಸಾಕ್ತೀನಿ ಎಂದಾಗ ದೊಡ್ಡಪ್ಪ ಬೇರೆ ದಿನವೇ ಲಾಯರನ್ನು ಕರೆದುಕೊಂಡು ಮನೆಗೆ ಬಂದರು. ಆ ಮನೆ ನನ್ನ ಗಂಡನ ಹೆಸರಲ್ಲೇ ಇದೆ ಅನ್ನೋದು ಅವರಿಗೆ ಗೊತ್ತಾಗಿ ಕಾನೂನಿನ ಪ್ರಕಾರ ಗಂಡನ ಹೆಸರಲ್ಲಿರೋ ಆಸ್ತಿ ಗಂಡ ತೀರಿಕೊಂಡ ಮೇಲೆ ಹೆಂಡತಿ ಹಾಗೂ ಮಕ್ಕಳಿಗೆ ಸೇರಬೇಕು ಅನ್ನೋದನ್ನು ಅವರು ಹೇಳಿದ್ರು. ಇದರ ಪ್ರಕಾರ ನಾವು ಕೇಸನ್ನು ಹಾಕಿದ್ವಿ. ಈ ವಿಷಯ ಅತ್ತೆಗೆ ಗೊತ್ತಾಗಿ ನನ್ನ ಜೊತೆ ಜಗಳ ಆಡೋದಕ್ಕೆ ಬಂದಿದ್ದರು. ಆದರೆ ಅದಕ್ಕೆ ನಾವೇನು ಉತ್ತರ ಕೊಡದೆ ಧೈರ್ಯದಿಂದ ಮುಂದೆ ಸಾಗಿದ್ವಿ. ಅದಾದ 8 ದಿನಕ್ಕೆ ನಾವು ಕೋರ್ಟಿಗೆ ಹೋದ್ವಿ. ಮೊದಲ ಸಲ ಕೋರ್ಟಿನ ಮೆಟ್ಟಿಲು ಹತ್ತುತ್ತಿದ್ದ ಹಾಗೆ ನನ್ನ ಹೃದಯ ಒಡೆದುಕೊಳ್ಳುತ್ತಿತ್ತು. ಅದೇ ಮತ್ತೊಂದು ಕಡೆ ನನ್ನ ಮಕ್ಕಳ ಮುಖ ನನಗೆ ಕಣ್ಣೆದುರು ಬರ್ತಿತ್ತು. ಇತ್ತ ದೊಡ್ಡಪ್ಪ, ಧೈರ್ಯದಿಂದ ಇರಮ್ಮ, ಎಲ್ಲ ಒಳ್ಳೆಯದಾಗುತ್ತೆ ಎಂದು ಹೇಳಿ ನನ್ನನ್ನು ಸಮಾಧಾನ ಮಾಡ್ತಿದ್ರು. ಕೋರ್ಟಿಗೆ ಹೋದ ನಮಗೆ ಲಾಯರ್ನ ವಾದದ ಪ್ರಕಾರ ನನ್ನ ಗಂಡನ ಹೆಸರಿನಲ್ಲಿ ಇರುವ ಆ ಮನೆಯಲ್ಲಿ ಇದ್ದ ನನ್ನನ್ನು ನನ್ನ ಅತ್ತೆ ಮನೆಯಿಂದ ಹೊರಹಾಕಿದ್ದಾರೆ ಅನ್ನೋದು ಪ್ರೂವ್ ಆಯಿತು. ಗಂಡ ಹೋದ ಮೇಲೆ ಅವನ ಹೆಸರಿನಲ್ಲಿರುವ ಪ್ರಾಪರ್ಟಿ ಹೆಂಡತಿ ಮಕ್ಕಳಿಗೆ ಸೇರಬೇಕು, ಯಾವುದೇ ರೀತಿ ಆ ಪ್ರಾಪರ್ಟಿನ ಮಾರೋ ಅಧಿಕಾರ ಇಲ್ಲ ಅನ್ನೋದು ಪ್ರೂವ್ ಆಯಿತು. ಹಾಗಾಗಿ ಇದನ್ನೆಲ್ಲ ನೋಡಿದ ಜಡ್ಜು ತಕ್ಷಣವೇ ಒಂದು ನೋಟಿಸ್ ಜಾರಿ ಮಾಡೋದಕ್ಕೆ ಹೇಳಿದ್ರು. ಅಲ್ಲಿಂದ ನಾವು ಸೀದಾ ಮನೆಗೆ ಬಂದ್ವಿ. ಅದಾದ ನಂತರ ಅತ್ತೆಗೆ ವಿಷಯ ಗೊತ್ತಾಯಿತು. ದೊಡ್ಡಪ್ಪ ಕೂಡ, ನೋಡಮ್ಮ, ಇದು ನಿನ್ನ ಮೊದಲ ಹೆಜ್ಜೆ, ಧೈರ್ಯದಿಂದ ಮುಂದೆ ಸಾಗು, ಎಲ್ಲ ಒಳ್ಳೆಯದಾಗುತ್ತೆ ಎಂದು ಹೇಳಿ ನನ್ನ ಧೈರ್ಯ ತುಂಬುತ್ತಿದ್ದರು. ಬೇರೆ ದಿನ ಅತ್ತೆ ಕೂಡ ಕೋರ್ಟಿಗೆ ಬಂದರು. ಆದರೆ ಅವರ ಮುಖದಲ್ಲಿ ಯಾವುದೇ ರೀತಿ ಪಶ್ಚಾತ್ತಾಪ ಅನ್ನೋದಿರಲಿಲ್ಲ. ಕೋರ್ಟಿನಲ್ಲಿ ಲಾಯರ್ ಪ್ರಶ್ನೆ ಮಾಡಿದಾಗ ಅತ್ತೆ ಹೇಳಿದ್ರು, ಇವಳು ಸುಳ್ಳು ಹೇಳ್ತಿದ್ದಾಳೆ, ಇವಳನ್ನು ನಾನು ಯಾವತ್ತೂ ಮನೆಯಿಂದ ಹೊರಗೆ ಹಾಕಿಲ್ಲ, ಅವಳೇ ಮನೆ ಬಿಟ್ಟು ಹೋಗಿದ್ದಾಳೆ ಎಂದು ಅತ್ತೆ ಹೇಳಿದ್ರು.
ಆದರೆ ನಮ್ಮ ಬಳಿ ಇದ್ದ ಕೆಲವು ಪ್ರೂಫ್ಗಳಿಂದ ಅತ್ತೆಯ ನಿಜಾಂಶ ಹೊರಬಂತು. ಇನ್ನು ಮುಂದಿನ ನಿರ್ಧಾರಕ್ಕಾಗಿ ನಮಗೊಂದು ಡೇಟ್ ಕೊಟ್ಟಿದ್ರು. ಕೋರ್ಟಿಂದ ಮನೆಗೆ ಬಂದ ನಮಗೆ ಲಾಯರ್ ಫೋನ್ ಮಾಡಿ, ಆದಷ್ಟು ಬೇಗ ನ್ಯಾಯ ನಿಮ್ಮ ಕಡೆ ಆಗುತ್ತೆ, ಇದಕ್ಕೆ ರೆಡಿಯಾಗಿರಿ ಎಂದಾಗ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನಲ್ಲಿ, ಅಪ್ಪ ದೇವ್ರೆ, ಕೊನೆಗೂ ನನ್ನ ಮೇಲೆ ನಿನಗೆ ಕರುಣೆ ಬಂತು. ನಾನು ಪಟ್ಟ ಕಷ್ಟಕ್ಕೆ ಕೊನೆಗೂ ನನಗೆ ಪ್ರತಿಫಲ ಸಿಕ್ತು. ನಾನು ಎಷ್ಟು ತಾಳ್ಮೆಯಿಂದ ಇದ್ನೋ ನನಗಷ್ಟೇ ಒಳ್ಳೆಯದಾಗ್ತಿದೆ. ಕೊನೆಗೂ ಬದುಕೋದಕ್ಕೆ ಒಂದು ದಾರಿಯಾಗುತ್ತೆ ಅನ್ನೋ ನಂಬಿಕೆ ಮೂಡ್ತಿತ್ತು. ನನ್ನ ಮಕ್ಕಳಿಗೂ ಒಳ್ಳೆಯ ಭವಿಷ್ಯ ಕೊಡಬಹುದು ಅನ್ನೋ ಸಂತೋಷ ನನ್ನ ಮನಸ್ಸಲ್ಲಿತ್ತು. ಅದರ ಪ್ರಕಾರ ಕೋರ್ಟು ನಮಗೆ ಕೊಟ್ಟಿದ್ದ ಡೇಟಿಗೆ ನಾನು ರೆಡಿಯಾಗಿ ನನ್ನ ಮಕ್ಕಳನ್ನು ಕರೆದುಕೊಂಡು ಸೀದಾ ಕೋರ್ಟ್ನ ಬಳಿ ಬಂದ್ವಿ. ಕೋರ್ಟಿನಲ್ಲಿ ಅತ್ತೆಯ 2 ಮಕ್ಕಳು ಕೂಡ ಬಂದಿದ್ದರು. ಆದರೆ ನಿಜವಾದ ಪ್ರೂಫು ನಮ್ಮ ಕಡೆ ಇರೋದ್ರಿಂದ ಅವರು ಕೂಡ ಏನು ಮಾತಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ. ಕೊನೆಗೂ ಆ ಕ್ಷಣ ಬಂದೇ ಬಿಟ್ಟಿತು. ಯಾವುದೇ ರೀತಿ ವಿಲ್ ಬರದೆ ತೀರಿಕೊಂಡಿದ್ದ ನನ್ನ ಗಂಡನ ಹೆಸರಿನಲ್ಲಿದ್ದ ಆ ಮನೆ ನನ್ನ ಹಾಗೂ ನನ್ನ ಮಕ್ಕಳಿಗೆ ಸೇರಬೇಕು ಅನ್ನೋದು ನಿರ್ಧಾರವಾಯಿತು. ಇದನ್ನು ಕೇಳಿದ ದೊಡ್ಡಪ್ಪ ನನ್ನ ಮುಖವನ್ನು ನೋಡಿ, ಗೆದ್ದುಬಿಟ್ಟೆ ಬಿಡಮ್ಮ, ನೀನು ನ್ಯಾಯಕ್ಕೆ ಯಾವತ್ತೂ ಸೋಲಿಲ್ಲ ಅನ್ನೋದು ಇದಕ್ಕೆ. ನಿನ್ನ ಹಕ್ಕು ನಿನಗೆ ಸೇರಿತು, ಈಗ ನೀನು ನೆಮ್ಮದಿಯಾಗಿರ್ಬೋದು ಎಂದು ಹೇಳಿ ದೊಡ್ಡಪ್ಪ ಕೂಡ ಸಂತೋಷಪಟ್ಟರು. ಅಲ್ಲಿಂದ ನಾವು ಸೀದಾ ಮನೆ ಕಡೆ ಬಂದ್ವಿ. ಆದರೆ ಅತ್ತೆ ಮಾತ್ರ ಕೋಪದಲ್ಲೇ ಇದ್ದರು. ಆದರೆ ಮನೆಗೆ ಬಂದ ನಮಗೆ ಬೇರೆ ದಿನವೇ ಅತ್ತೆಗೆ ಕೈಕಾಲು ಬಿದ್ದಿದೆ ಅನ್ನೋ ವಿಷಯ ಗೊತ್ತಾಗಿ ನಮಗೂ ಗಾಬರಿಯಾಯಿತು. ಅವರಿಬ್ಬರ ಮಕ್ಕಳು ಹಾಗೂ ಸೊಸೆಯಂದರು ನೋಡೋದಂತೂ ದೂರದ ಮಾತು, ಅವರ ಕಡೆ ತಿರುಗು ಕೂಡ ನೋಡ್ತಿಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಆದರೆ ನನ್ನ ಮನಸ್ಸು ಮಾತ್ರ ಕೇಳಲಿಲ್ಲ. ನಾನು ಸೀದಾ ಅತ್ತೆಯ ಬಳಿ ಹೋದೆ. ಅವರಿದ್ದ ಪರಿಸ್ಥಿತಿಯನ್ನು ನೋಡಿ ನನಗೂ ತುಂಬ ಬೇಜಾರಾಯಿತು. ಅವರಿಗೆ ಮಾತಾಡುವ ಶಕ್ತಿ ಕೂಡ ಇರಲಿಲ್ಲ. ನನ್ನನ್ನು ನೋಡಿದ ತಕ್ಷಣ ಅವರ ಕಣ್ಣಲ್ಲಿ ಬರಲು ಶುರುವಾಯಿತು. ಅವರು ನನ್ನ ಬಳಿ ಕ್ಷಮೆ ಕೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು ಅನ್ನೋ ಹಾಗೆ ನನಗನ್ನಿಸ್ತಿತ್ತು. ಅತ್ತೆ, ನೀವು ನನ್ನನ್ನು ಇಲ್ಲದೇ ಇರೋ ಮಾತನ್ನು ಹೇಳಿ ನನಗೆ ಎಷ್ಟೆಲ್ಲ ಅವಮಾನ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ರಿ. ಆದರೆ ಆ ದೇವರು ಎಲ್ಲವನ್ನು ನೋಡ್ತಿದ್ದ, ನನಗೆ ನ್ಯಾಯ ಸಿಕ್ತು. ಅತ್ತೆ, ನೀವು ನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಅಂತ ಹೇಳಿ, ಈ ಮನೆ ನನ್ನ ಹೆಸರಲ್ಲಿದೆ ಅಂತ ಹೇಳಿ ನಾನು ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕೋದಿಲ್ಲ. ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಿಮಗೂ ಅರ್ಥ ಆದರೆ ಸಾಕು ಎಂದು ಹೇಳಿ ಅವರಿದ್ದ ಪರಿಸ್ಥಿತಿಯನ್ನು ನೋಡಿ ನನ್ನ ಮನಸ್ಸು ಕೂಡ ಕರಗಿ ಹೋಯಿತು. ಯಾಕಂದರೆ ನನ್ನ ಜೊತೆ ಅವರು ಎಷ್ಟೆಲ್ಲ ಮಾಡಿದ್ರು, ಅದಕ್ಕೆ ತಕ್ಕ ಶಿಕ್ಷೆ ಅವರಿಗೆ ಆ ದೇವರು ಕೊಟ್ಟಿದ್ದಾನೆ. ಆದರೆ ನಾನು ಯಾವತ್ತೂ ಯಾರನ್ನು ಕೆಟ್ಟದ್ದನ್ನು ಬಯಸಲಿಲ್ಲ. ಅದಕ್ಕೆ ಆ ದೇವರು ಕೂಡ ನನ್ನ ಪರವಾಗಿ ನಿಂತಿದ್ದಾನೆ ಅನ್ನೋದು ನನಗೆ ಅರ್ಥವಾಗ್ತಿತ್ತು. ದೊಡ್ಡಪ್ಪ ಹಾಗೂ ದೊಡ್ಡಮ್ಮ ಕೂಡ ನನ್ನ ನೋಡಿ ಸಂತೋಷ ಪಡ್ತಾ, ನೋಡಮ್ಮ, ಇನ್ಮೇಲೆ ಈ ಮನೆ ನಿಂದು, ನಿನ್ನ ಹಕ್ಕನ್ನು ಯಾರೂ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ನೀನು ನಿನ್ನ ಮಕ್ಕಳು ಈಗಲಾದರೂ ಆರಾಮವಾಗಿರಿ ಎಂದು ಹೇಳಿ ನನ್ನನ್ನು ಆಶೀರ್ವಾದ ಮಾಡಿದ್ರು. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.